ನಟ ದರ್ಶನ್ ಎದುರಿಸುತ್ತಿರುವ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಇವತ್ತು ಪೊಲೀಸ್ ಕಸ್ಟಡಿ ಮುಂದುವರಿಲಿಲ್ಲ ಅಂತಂದ್ರೆ ಮತ್ತೆ ನ್ಯಾಯಾಂಗ ಬಂಧನ. ಅಲ್ಲಿಗೆ 13 ವರ್ಷಗಳ ನಂತರ ದರ್ಶನ್ ಜೈಲು ಸೇರಬೇಕಾಗತ್ತೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಇಂದಿಗೆ ಅಂತ್ಯವಾಗುತ್ತೆ. ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಈ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಕೆಲವರನ್ನ ಪುನಃ ಕಸ್ಟಡಿಗೆ ಪೊಲೀಸರು ಕೇಳಿಕ್ಕಿದ್ದಾರೆ. ಧನ್ರಾಜ್ ಅಲಿಯಾಸ್ ರಾಜು ಸೇರಿ ಕೆಲವರನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಇನ್ನೂ ಕೆಲವರಿಗೆ ನ್ಯಾಯಾಂಗ ಬಂಧನ ನಿಶ್ಚಿತ. ಸಂಜೆ 5 ಗಂಟೆಯೊಳಗೆ ಕೋರ್ಟ್ಗೆ ಹಾಜರಾಗಬೇಕು ಈ ಎಲ್ಲ ಆರೋಪಿಗಳು. ಕಸ್ಟಡಿಗೆ ಕೇಳೋದು ತನಿಖಾಧಿಕಾರಿಗಳಿಗೆ ಬಿಟ್ಟದ್ದು. ಹೆಚ್ಚಿನ ವಿಚಾರಣೆ ಅಗತ್ಯ ಇದ್ರೆ ಕಸ್ಟಡಿ ಕೇಳ್ತಾರೆ. ನಟ ದರ್ಶನ್ ಪರ ವಕೀಲ ಅನಿಲ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಮೀನು ಸಂಬಂಧ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಜಾಮೀನು ಅರ್ಜಿ ಹಾಕೋದಕ್ಕೆ ಇನ್ನೂ ಕೂಡ ಸಮಯ ಇದೆ. ಸಂಜೆ 5 ಗಂಟೆಯೊಳಗೆ ಕೋರ್ಟ್ಗೆ ಹಾಜರಾಗಬೇಕು. ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ ಆಗಿದೆ. ತನಿಖಾಧಿಕಾರಿಗಳು ಕಸ್ಟಡಿಗೆ ಕೇಳಿದ್ರೆ ಮತ್ತೆ ಕಸ್ಟಡಿಗೆ ಕೊಡ್ತಾರಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅಂಡ್ ಟೀಮ್ನ ಕಳಿಸ್ತಾರ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ರೆ 13 ವರ್ಷಗಳ ನಂತರ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾಗ್ಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಇವತ್ತು 5 ಗಂಟೆಯೊಳಗಡೆ ಕೋರ್ಟ್ಗೆ ಹಾಜರಾಗಬೇಕು. ಪೊಲೀಸ್ ಕಸ್ಟಡಿನ ಜುಡಿಷಿಯಲ್ ಕಸ್ಟಡಿನ ಏನಾಗ್ಬೋದು? ಶ್ರೀಪಾದ್, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಪೊಲೀಸ್ ಕಸ್ಟಡಿಗೆ 3 ದಿನ ಕೇಳುವ ಸಾಧ್ಯತೆ ಇದೆ. ಆದರೆ ಕಸ್ಟಡಿಗೆ ಪಡೆದುಕೊಳ್ಳೋದು ಬಹುತೇಕ ಅನುಮಾನ ಅಂತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕೂಡ ಆಗ್ತಾ ಇದೆ. ಒಂದು ವೇಳೆ ಕಸ್ಟಡಿಗೆ ಕೇಳದೆ ಹೋದರೆ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನು ಒಪ್ಪಿಸಲಾಗುತ್ತೆ. ಹೀಗೆ ಒಪ್ಪಿಸಿದ ಬಳಿಕ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಅಂಡ್ ಟೀಮನ್ನು ಕರೆದುಕೊಂಡು ಹೋಗುತ್ತೆ. 13 ವರ್ಷಗಳ ಬಳಿಕ ದರ್ಶನ್ ಮತ್ತೊಮ್ಮೆ ಜೈಲನ್ನು ಸೇರ್ತಾ ಇದ್ದಾರೆ. ಶ್ರೀಪಾದ್ ನೋಡಿ, 2011 ಆ ಸಂದರ್ಭದಲ್ಲಿ ನಾನು ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಬೆಂಗಳೂರಿನ ವೆಸ್ಟ್ ವಿಭಾಗದ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅರೆಸ್ಟ್ ಆಗುತ್ತೆ. ಪತ್ನಿ ಮೇಲೆ ಹಲ್ಲೆ ಮಾಡಿದಂಥ ವಿಚಾರವಾಗಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೂಡ ಕಾರಣವಾಗಿತ್ತು. ತಕ್ಷಣ ದರ್ಶನನ್ನು 2011ರಲ್ಲಿ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಅವರನ್ನು ಶಿಫ್ಟ್ ಮಾಡಲಾಗಿರುತ್ತೆ. ಅದಾದ ಬಳಿಕ ರಾತ್ರೋರಾತ್ರಿ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಟ ದುನಿಯಾ ವಿಜಯ್ ಕೂಡ ರಾತ್ರೋರಾತ್ರಿ ಪರಪ್ಪನ ಅಗ್ರಹಾರದಲ್ಲಿರುವಂಥ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿ ದರ್ಶನ್ ಅವರನ್ನು ಭೇಟಿ ಮಾಡಿ ಜೈಲಧಿಕಾರಿಗಳ ಸಹಾಯದಿಂದ ನಟ ದುನಿಯಾ ವಿಜಯ್ ಅವತ್ತಿನ ಸಂದರ್ಭದಲ್ಲಿ ಇದೇ ದರ್ಶನ್ ಅವರನ್ನು ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿಂದ ಜಯದೇವ ಆಸ್ಪತ್ರೆಗೆ ಹೋಗ್ತಾರೆ, ಆ ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ತಾರೆ, ಆ ಬಳಿಕ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಸುಮಾರು 28 ದಿನಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗುತ್ತೆ. ಅಂದರೆ ಅವತ್ತು ಜೈಲಿಗೆ ಹೋದಂಥ ಸಂದರ್ಭ. ಅದಾದ ಬಳಿಕ 13 ವರ್ಷಗಳ ಬಳಿಕ ಇವತ್ತು ಮತ್ತೊಮ್ಮೆ ಜೈಲಿಗೆ ಹೋಗೋದು ಫಿಕ್ಸ್ ಆಗಿದೆ. ಇಲ್ಲಿ ಸಾಧ್ಯತೆ ಅಂತ ಹೇಳಕ್ಕೆ ಬರೋದೇ ಇಲ್ಲ, ಫಿಕ್ಸ್ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ಆಗಿದ್ದಾರೆ. ಸದ್ಯಕ್ಕೆ A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಪ್ರಮುಖವಾದಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲೂ 120ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಸುಮಾರು 28 ಕಡೆ ಮಹಾಜರನ್ನು ಕೂಡ ನಡೆಸಿರುವಂಥ ಪೊಲೀಸರು ಯಾವ ಆರೋಪಿ ಏನೆಲ್ಲ ಪಾತ್ರವನ್ನು ವಹಿಸಿದ್ರು ಅನ್ನೋದು ನೋಡಿ. ಈ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಏನಂತೇಳಿ ಗಮನಿಸಿದಾಗ ತನಿಖೆ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು 30 ಲಕ್ಷ ಹಣವನ್ನು ಕೊಟ್ಟಿದ್ರು. ಜೊತೆಗೆ ಇತರ ಬೇರೆ ಆರೋಪಿಗಳನ್ನು ಹೋಗಿ ಸರೆಂಡರ್ ಆಗೋದಕ್ಕೆ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಕೂಡ ಹಲ್ಲೆ ಮಾಡಿದ್ರು, ಅಂದರೆ ಅವರು ಕೂಡ ಹೊಡೆದಿದ್ರು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಪೊಲೀಸರು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿ ಇವತ್ತು ಸಂಜೆ 5 ಗಂಟೆ ಒಳಗಡೆ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ಬಳಿಕ ಅವರನ್ನು ಕಸ್ಟಡಿಗೆ 3 ದಿನ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಕಸ್ಟಡಿ ಅವಶ್ಯಕತೆ ಇಲ್ಲ ಅಂತ ಅನ್ನೋದಾದರೆ ನೇರವಾಗಿ ಅವರನ್ನು
ಜೈಲಿನತ್ತ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಬಳಿಕ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಅಂಡ್ ಟೀಮ್ ಶಿಫ್ಟ್ ಆಗೋದು ಖಚಿತ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.